ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ನಾವು ಕುಮಟಾದಿಂದ ಈಗಾಗಲೇ ನಾವು ಸಮುದ್ರದ ಭಾಗದಲ್ಲಿ ಬಂದಿದ್ದೀವಿ. ಈಗಾಗಲೇ ನಾವು ಮಳೆಗಾಲದ ಒಂದು ಸಮಯದಲ್ಲಿ ಈಗಾಗಲೇ ನಾವು ಏನು ಕೆಂಪು ನೀರು ಬರ್ತಾ ಅಲ್ವಾ, ಕೆಂಪು ನೀರಲ್ಲಿ ಈಜಾಡೋದು ಭಾಳ ಒಂದು ಡೇಂಜರಸ್ ಮೂಮೆಂಟ್. ಯಾಕಂದರೆ ಅಪಾಯಕಾರಿ. ಯಾಕೆ ಕೇಳಿದರೆ ಅಲ್ಲಿ ನಾವು ಗಾಳಿ ಮತ್ತು ನೀರು ಒಂದು ಮಿಲನ ಆಗೋದ್ರಿಂದ ಅಲ್ಲಿ ನಮ್ಗೆ ವಿದ್ಯುತ್ ಉತ್ಪಾದನೆ ಆಗುವಂಥ ಸಾಧ್ಯತೆಗಳಿರ್ತವೆ. ಅದು ಮತ್ತು ಅಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ. ಮತ್ತು ಏನಾಗ್ತದೆ ಕೇಳಿದ್ರೆ ಅದು ನೀರಲ್ಲಿ ಎಳ್ಕೊಂಡು ಹೋಗ್ಬಿಡ್ತದೆ. ನೀರು ಅದು ವಿದ್ಯುತ್ ಇದ್ದಾವಾಗ ಎಳ್ಕೊಂಡು ಹೋಗ್ಬಿಡ್ತದೆ. ಈ ಕೆಲವೊಂದು ಕಡೆ ಮೇಲಿನ ಕಡೆಯವರು ಬೆಂಗಳೂರದವರು ಮೈಸೂರದವರೆಲ್ಲ ಇಲ್ಲಿ ಬರ್ತಾರೆ ಈಜಾಡೋದಕ್ಕೆ. ಅವರು ಡ್ಯಾಮಲ್ಲಿ ಈಜಾಡೋದಿರ್ತರು, ಅವ್ರಿಗೆ ಇದಾಗಿರೋದಿಲ್ಲ. ಮತ್ತೇನಂದರೆ ಇಲ್ಲಿ ರೇತಿಯಾಗಿರ್ತದೆ, ಅದು ಮಣ್ಣಾಗಿರ್ತದೆ, ಕಲ್ಲಲ್ಲಿ ಇತ್ಕೊಂಡಿರ್ತಾರೆ ಅವರು. ಇದು ಹಂಗಾಗಿರೋದಿಲ್ಲ. ಇದು ಮರಳು ಏನಾಗ್ತದೆ, ಕಾಲು ಎತ್ಕೊಂಡು ಹೋಗ್ಬಿಡ್ತದೆ, ಕಾಲು ಕಿತ್ತು ಬಿಡ್ತದೆ ಆ ಜಾಗಿಂದ. ಅದಕ್ಕಾಗಿ ಸಮುದ್ರದಲ್ಲಿ ಒಂದು ಈಜಾಡುವುದು ಭಾಳ ಕಷ್ಟಕರ, ಭಾಳ ಅಂದರೆ ಡೇಂಜರಸ್ ಅದು. ಯಾಕಂದರೆ ಅಪಾಯಕಾರಿ. ಯಾಕೆ ಕೇಳಿದರೆ ಇನ್ನು ಒಂದು 10 ಹಲವು ನದಿಗಳಿಂದ ಬಂದಂಥ ನೀರುಗಳು ಈ ಟೈಮ್ನಲ್ಲಿ ಶೇಖರಣೆ ಆದಾಗ ನೀರಿನ ಒತ್ತಡ ಜಾಸ್ತಿ ಇರ್ತದೆ. ಆ ಕೆಂಪು ನೀರಿನ ಒತ್ತಡಕ್ಕೆ ತಾವು ಈಗಾಗಲೇ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆಗಳಿರ್ತದೆ. ನಾವು ನೋಡ್ತೀವಿ ಈಗ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಕರಾವಳಿ ಭಾಗದಲ್ಲಿ ಏನು ಈಗ ಮೇಲಿನ ಕಡೆಯಿಂದ ನಾವು ಘಟ್ಟದ ಮೇಲಿಂದ ಬಂದವರು ಭಾಳ ಜನ ಪ್ರಾಣವನ್ನು ಕಳ್ಕೊಳ್ತಾರೆ. ಈಗ ಮುರುಡೇಶ್ವರದಲ್ಲಾಗಿರ್ಬೋದು, ಗೋಕರ್ಣದಲ್ಲಾಗಿರ್ಬೋದು. ಅದನ್ನು ನೀವು ಬೇಸಿಗೆಗಾಲದ ಸಮಯದಲ್ಲಿ ನೀವು ಈಜಾಡಿ. ಯಾಕಂದರೆ ಬೇಸಿಗೆಗಾಲದ ಸಮಯದಲ್ಲಿ ಈಜಾಡಿದ್ರೆ ಏನು ತೊಂದರೆ ಇಲ್ಲ. ಮಳೆಗಾಲದ ಸಮಯದಲ್ಲಿ ನೀವು ಈಜಾಡಿದ್ರೆ ಅದು ಏನಾಗ್ತದೆ ಕೇಳಿದ್ರೆ ನೀರು ಮತ್ತು ಗಾಳಿಯ ಒಂದು ಮಿಲನದಿಂದ ಅಲ್ಲಿ ಮಧ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ. ಅದು ಕೆಲವೊಂದು ಜನರಿಗೆ ಅದ್ರ ಮಾಹಿತಿ ಇರೋದಿಲ್ಲ. ಎಲ್ಲಿಂದಲೂ ಪಾಪ ಅವರು ಸಮುದ್ರ ಇಲ್ಲದ ಊರಿನಿಂದ ಬಂದು ಅವರು ಪ್ರಾಣವನ್ನು ಭಾಳ ಜನ ಕಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿಯನ್ನು ನೀವು ಸಂಗ್ರಹಣೆ ಮಾಡಿಬಿಟ್ಟು ಇದು ಮಾಡಬೇಕು. ಯಾಕಂದರೆ ಮಳೆಗಾಲದಲ್ಲಿ ಈಜಾಡೋದು ಭಾಳ ಒಂದು ಡೇಂಜರಸ್ಸು. ಅದಕ್ಕಾಗಿ ನಿಮ್ಮ ಮುಂಜಾಗ್ರತಾ ಕ್ರಮವಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಮಳೆಗಾಲದ ಸಮಯದಲ್ಲಿ ಕೆಂಪು ನೀರಿನಲ್ಲಿ ಯಾರೋ ಒಂದು ಈಜಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಾಣ ಹೋಗುವಂಥ ಸಾಧ್ಯತೆಗಳಿರ್ತದೆ. ಯಾಕಂದರೆ ನಾವು ಬೇಸಿಗೆಗಾಲದಲ್ಲಿ ಇಷ್ಟೇ ನೀರಿತ್ತು, ನಾವು ಅದರಲ್ಲಿ ಈಜಾಡಿದ್ವಿ, ಈ ಮಳೆಗಾಲಕ್ಕೆ ಯಾಕೆ ಆಗೋದಿಲ್ಲ ಅನ್ನುವಂಥದ್ದು ಕೇಳಿದ್ರೆ ಅದಕ್ಕೇನೆಂದರೆ ಆ ಸಮಯದಲ್ಲಿ ಗಾಳಿಯ ಒತ್ತಡ, ನೀರಿನ ಒತ್ತಡ ಅಷ್ಟೊಂದು ಇರೋದಿಲ್ಲ. ಈಗ ಏನಾಗ್ತದೆ ಅಂದರೆ ಗಾಳಿಯ ಒತ್ತಡ ಮತ್ತು ನೀರಿನ ಒತ್ತಡ ಮಿಲನ ಆದ್ಬಿಟ್ರೆ ಅದು ಒಂದು ನಿಮಗೆ ಪ್ರಾಣಕ್ಕೆ ಹಾನಿಯಾಗುವಂಥ ಸಾಧ್ಯತೆಗಳು ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.